ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಗ್ಗಂಟಾಗಿರುವ ಆದರೂ ಭದ್ರಕೋಟೆ ಅಂತ ಹೇಳಿಕೊಳ್ಳುವಂಥ ಈ ಕ್ಷೇತ್ರಕ್ಕೆ ಪ್ರಭಾವಿ ಲೀಡರ್ ಕೇಂದ್ರದ ಮಿನಿಸ್ಟರ್ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗೇ ಬಿಡ್ತಾ. ಕಾಂಗ್ರೆಸ್ನ ಈ ಸೀಕ್ರೆಟ್ ರಿಪೋರ್ಟ್ ಕೈ ಸೇರ್ತಾ ಇದ್ದ ಹಾಗೆ ರಣತಂತ್ರವನ್ನು ಚುರುಕುಗೊಳಿಸೋದಕ್ಕೆ ಹೊಸ ಸ್ವರೂಪದಲ್ಲಿ ಡಿಸೈನ್ ಮಾಡಿದ್ರ ಚಾಣಕ್ಯ, ಬಿಜೆಪಿಯ ಚಾಣಕ್ಯ. ಕುತೂಹಲಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ. ಕಾಂಗ್ರೆಸ್ನ ಕಡೆಯಿಂದ ಆಗ್ತಿರೋದು ಮತ್ತು ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರೋದು. ಮಾಹಿತಿ ಮುಂದೆ ಇಡ್ತಾ ಇದ್ವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಈಗ ಬಿಜೆಪಿಗೆ ತನ್ನ ಭದ್ರಕೋಟೆಯಲ್ಲೂ ತುಂಬ ಟೆನ್ಷನ್ ಇದೆ. ಅದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಕಟೀಲ್ ಅವ್ರಿಗೆ ಬಹುತೇಕ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ. ಸ್ವಪಕ್ಷರಿಂದನೇ ಸಿಕ್ಕಾಪಟ್ಟೆ ವಿರೋಧ ಇರೋದು ಒಂದು ಕಾರಣ. ಯಾರನ್ನಾದರೂ ತಂದು ನಿಲ್ಲಿಸಿ ಆಯಿತು ಗೆಲ್ಲಿಸ್ಕೊಳ್ಳೋಣ ಅಂದರೆ ಪುತ್ತಿಲ ಪರಿವಾರ ಬಹುತೇಕ ಎಲ್ಲ ಪ್ಯಾಚಪ್ ಆಗತ್ತೆ ಅನ್ನೋ ತನಕ ಬಂದು ಮತ್ತೆ ಸೆಡ್ ಹೊಡೆದು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧವಾಗಿ ನಿಂತಿದೆ. ಪುತ್ತೂರು ಎಲೆಕ್ಷನಲ್ಲಿ ಏನಾಯಿತು, ಕಾಂಗ್ರೆಸ್ಗೆ ಅವಕಾಶ ಆಯ್ತಲ್ಲ, ಬಿಜೆಪಿ 3ನೇ ಸ್ಥಾನಕ್ಕೆ ತಳ್ಳಲ್ಪಡ್ತಲ್ವ. ಯೋಗಿ ಆದಿತ್ಯನಾಥ್ ಅವರೇ ಬಂದು ಪ್ರಚಾರ ಮಾಡಿದರೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಪುತ್ತಿಲ ಪರಿವಾರ ಬಿಜೆಪಿಗೆ ಪೆಟ್ಟು ಕೊಡ್ತಲ್ವ. ಅದು ಆಗೋ ಚಾನ್ಸ್ ಖಂಡಿತ ಇದೆ, ಯಾರನ್ನೇ ನಿಲ್ಲಿಸಿದ್ರು ಲೋಕಲ್ ಆಗಿ. ಕಾಂಗ್ರೆಸ್ ಇದರ ಲಾಭ ಪಡ್ಕೊಳ್ಳೋದಕ್ಕೆ ಬಹುದೊಡ್ಡ ಪ್ಲ್ಯಾನ್ ಒಂದನ್ನು ರೆಡಿ ಮಾಡಿದೆ. ಆ ಸೀಕ್ರೆಟ್ ರಿಪೋರ್ಟ್ ಈಗ ಕೈ ಸೇರಿರೋದು ನೋಡಿ. ಈ ಬಜೆಟ್ನಲ್ಲಿ ದಕ್ಷಿಣ ಕನ್ನಡಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಿರುವ ಕೊಡುಗೆಗಳ ಲಿಸ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದಲ್ಲ ಎರಡಲ್ಲ. ವಾಟರ್ ಮೆಟ್ರೋ ಇರಬಹುದು, ಹಾಗೆ ವಾಟರ್ ಆ್ಯಂಬುಲೆನ್ಸ್. ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಸಂದರ್ಭದಲ್ಲಿ ಮೀನುಗಾರರಿಂದ ಪಡ್ಕೊಂಡಂಥ ಮಾಹಿತಿ ಆಧರಿಸಿ ಕೊಟ್ಟಂಥ ಸಲಹೆ ಮೇರೆಗೆ ಈ ಯೋಜನೆ ಅಂತ ಹೇಳಿದ್ರು. ಆಮೇಲೆ ಅಲ್ಲಿನ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸೋದಕ್ಕೆ ಒಂದಿಷ್ಟು ಯೋಜನೆಗಳು. ಮಂಗಳೂರು ನೆಲ್ಲಿಕಾಯಿ ರಸ್ತೆಯಲ್ಲಿರುವ ಮಾರುಕಟ್ಟೆಯಲ್ಲಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಕೃಷಿ ಸಂಕೀರ್ಣ ಸ್ಥಾಪನೆ. ಮಂಗಳೂರಿನ ಹಜ್ ಭವನ ನಿರ್ಮಾಣ ಕಾರ್ಯವನ್ನು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳೋದು. ಮಂಗಳೂರು ಬಂದರಿಂದ ಬೆಂಗಳೂರು ತನಕ ಆರ್ಥಿಕ ಕಾರಿಡಾರ್ ಅಭಿವೃದ್ಧಿಗೆ ಒತ್ತು. ಮಲ್ಪೆ ಮತ್ತು ಹಳೆ ಮಂಗಳೂರು ಬಂದರುಗಳು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಡಿ ಅಭಿವೃದ್ಧಿಪಡಿಸಲಾಗುವುದು. ಯಾಕೆಷ್ಟು ಡೀಟೇಲ್ ಆಗಿ ಓದ್ತಾ ಇದ್ದೀನಿ ಅಂದರೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ ದಕ್ಷಿಣ ಕನ್ನಡವನ್ನು ಯಾವ್ಯಾವ ವಲಯ ಕವರ್ ಮಾಡ್ಬೋದು ಅಲ್ಲೆಲ್ಲ ಬಜೆಟ್ ಘೋಷಣೆಲಂತೂ ಕವರ್ ಮಾಡಿದೆ. ಸದ್ಯದ ಮಟ್ಟಿಗೆ ನಾವು ದಕ್ಷಿಣ ಕನ್ನಡಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದೀವಿ ಅನ್ನುವ ಸಂದೇಶವನ್ನು ಬಜೆಟಲ್ಲಿ ಕೊಡ್ತಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಈ ಲೋಕಸಭಾ ಚುನಾವಣೆಗೆ ರಣಕಹಳೆ ಮೊಳಗಿಸಿದೆ ಕಾಂಗ್ರೆಸ್. ಮೊದಲ ಸಮಾವೇಶ, ಕಾರ್ಯಕರ್ತರ ಸಮಾವೇಶ ದಕ್ಷಿಣ ಕನ್ನಡದಿಂದ ಮಂಗಳೂರಲ್ಲಿ ರಣಕಹಳೆ ಮೊಳಗಿಸ್ತಾ ಇರೋದು. ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಅಖಾಡಕ್ಕೆ ಧುಮುಕ್ತಾ ಇರೋದು, ಅಲ್ಲಿಂದನೇ ಶುರು ಮಾಡ್ತಿರೋದು. ವೆರಿ ಇಂಟ್ರೆಸ್ಟಿಂಗ್. ಏನಿದ್ರ ಔಚಿತ್ಯ ಅಂದರೆ, ಕಾಂಗ್ರೆಸ್ ಈಗಲೂ ಪುತ್ತಿಲ ಪರಿವಾರದ ಎಫೆಕ್ಟ್, ಅದರ ಲಾಭ ಪಡೆಯೋದಕ್ಕೆ ಸಜ್ಜಾಗಿದೆ. ಪುತ್ತೂರಲ್ಲೇನಾಯಿತು ಅದು ಈ ಸಲ ದಕ್ಷಿಣ ಕನ್ನಡದಲ್ಲೂ ಆಗೇ ಆಗತ್ತೆ ಅಂತ ವರದಿ ರೆಡಿ ಮಾಡಿಕೊಂಡು ಅಲ್ಲೊಬ್ಬರು ಸ್ಟ್ರಾಂಗ್ ಕ್ಯಾಂಡಿಡೇಟನ್ನು ಹಾಕಿಬಿಟ್ರೆ ಬಿಜೆಪಿಯನ್ನು ಬಗ್ಗಬಡಿಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ. ಇದು ಗೊತ್ತಾಗಿರೋದ್ರಿಂದಾನೇ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ಸಿಗರು ಇಷ್ಟೆಲ್ಲ ತಯಾರಿ ಮಾಡಿಕೊಳ್ತಿರೋದ್ರಿಂದಾನೇ ಬಿಜೆಪಿ ಹೈಕಮಾಂಡ್ ಈಗ ಅಲ್ಲಿ ಸ್ಟ್ರಾಂಗ್ ಇರೋದ್ರಲ್ಲಿ ಅತ್ಯಂತ ಬಲಿಷ್ಠ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ಬೇಕಾಗತ್ತೆ. ಲೋಕಲ್ ಆಗಿ ಯಾರೇ ಬಂದರೂ ಪುತ್ತಿಲ ಪರಿವಾರದ ಪೆಟ್ಟು ತಿನ್ನಬೇಕಾಗಬಹುದು. ಹಾಗಾಗಿ ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆಯಲ್ಲಿರುವಂತಹ ಸುಮಾರು ಜನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಜಯಶಂಕರ್, ರಾಜೀವ್ ಚಂದ್ರಶೇಖರ್, ನಿರ್ಮಲಾ ಸೀತಾರಾಮನ್ ಇವರು 3 ಜನರು ಕರ್ನಾಟಕದಿಂದನೇ ಸ್ಪರ್ಧಿಸುವ ದಟ್ಟ ಸಾಧ್ಯತೆಗಳಿವೆ. ಇಬ್ಬರು ಬೆಂಗಳೂರಿಂದ, ನಿರ್ಮಲಾ ಸೀತಾರಾಮನ್ ಅವರು ದಕ್ಷಿಣ ಕನ್ನಡದಿಂದ ಅಂತ ಕೇಳಿಬರ್ತಿರೋ ವಿಚಾರ. ಸೊ ಸ್ಟ್ರಾಂಗ್ ಲೇಡಿ, ಕೇಂದ್ರದ ಅತ್ಯಂತ ಪ್ರಭಾವಿ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರನ್ನೇ ಕಣಕ್ಕಿಳಿಸುವ ಲೆಕ್ಕಾಚಾರ ಈಗ ಬಿಜೆಪಿ ವಲಯದಲ್ಲಿ ಮತ್ತು ಸ್ಟ್ರಾಂಗ್ ಆಗಿ ಕೇಳಿಬರ್ತಿದೆ ಕಾಂಗ್ರೆಸ್ನ ಈ ಸೀಕ್ರೆಟ್ ರಿಪೋರ್ಟ್ ಕೈ ಸೇರಿದ ಮೇಲೆ. ಸೊ ಈ ಸಲ ಪುತ್ತಿಲ ಪರಿವಾರದ ಮೇಲೆ ಎಲ್ಲರ ಕಣ್ಣಿದೆ. ಎಷ್ಟೇ ಮನವೊಲಿಸೋಣ ಅಂತ ನೋಡಿದ್ರು ಇವ್ರಿಗೆ ನಾವು ಬಗ್ಗದಂಗೆ ಆಗುತ್ತಲ್ಲ ಅನ್ನೋದು RSS ಆಲೋಚನೆ. ಅಷ್ಟು ಮನಸ್ಸಿಲ್ಲ RSS ಅವ್ರಿಗೆ ಪುತ್ತಿಲ ಪರಿವಾರ ಹೇಳ್ದಂಗೆಲ್ಲ ಕುಣಿಯೋದಕ್ಕೆ. ಇಷ್ಟೆಲ್ಲ ಸಮಸ್ಯೆ ಮಾಡಿದವ್ರಿಗೆ ಈಗ ಪಟ್ಟ ಕಟ್ಟಬೇಕಾ ನಾವು ಅಂತ. ಹಾಗಾಗಿ ಆಗಿದ್ದಾಗಲಿ ನೋಡೇ ಬಿಡೋಣ, ಅವ್ರ ಶಕ್ತಿ ಅವ್ರು ತೋರಿಸ್ಲಿ, ನಮ್ಮ ಶಕ್ತಿ ನಾವು ತೋರಿಸೋಣ ಅನ್ನೋ ರೀತಿಯಲ್ಲಿ ರಿಸ್ಕ್ ತೊಗೊಳೋಕೆ ರೆಡಿ ಆಗಿದೆ. ಆದರೆ ಅಷ್ಟು ಸುಲಭ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿಬಿಟ್ಟಿದೆ ಪುತ್ತಿಲ ಪರಿವಾರ. ಹಾಗೆ ಅಖಾಡಕ್ಕೂ ಧುಮುಕಿ ಕೆಲಸ ಮಾಡ್ತಿರೋದು, ಜನರ ಕೈಗೆ ಸಿಗ್ತಾ ಇರೋದು, ಅಧಿಕಾರ ಸ್ಥಾನಮಾನ ಏನೂ ಇಲ್ಲದೆ ಜನರನ್ನು ತಲುಪಿರೋದು. ಪುತ್ತಿಲ ಪರಿವಾರ ದಿನೇ ದಿನೇ ವ್ಯಾಪಿಸ್ಕೊಳ್ತಾ ಇದೆ ಇಡೀ ಜಿಲ್ಲೆಯನ್ನು. ಇದು ಬಿಜೆಪಿ ಟೆನ್ಷನ್ ತಂದಿಟ್ಟಿರೋದ್ರಿಂದ ಅನಿವಾರ್ಯವಾಗಿ ಈಗ ಒಬ್ಬರು
ಪ್ರಮುಖ ನಾಯಕನೇ ಅಲ್ಲಿ ಇಳಿಬೇಕಾಗತ್ತೆ ಅಥವಾ ಪ್ರಮುಖ ನಾಯಕಿಯೇ ಅಲ್ಲಿ ಇಳಿಬೇಕಾಗತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಕಾಂಗ್ರೆಸ್ ಸದ್ದಡಗಿಸ್ಬೇಕು ಅಂದರೆ ಅಖಾಡಕ್ಕೆ ಇಳಿಲೇಬೇಕು ಅನ್ನೋ ಕೂಗೆದ್ದಿದೆ. ಈಗ ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.